ಇವತ್ತಿನ ದಿವಸ ನಮ್ಮ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಹೊನ್ನಾಳಿ ತಾಲೂಕು ಎಚ್ ಗೋಪನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯ ನೂತನ ಸೌಧದ ಉದ್ಘಾಟನೆ ಹಾಗೂ ಅಂಗನವಾಡಿ ಕಟ್ಟಡದ ಉದ್ಘಾಟನಾ ಸಂದರ್ಭದಲ್ಲಿ ಸಮಯದ ಅಭಾವದಿಂದ ಯಾರು ಅನ್ಯಸ ಭಾವಿಸಬಾರದು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಏನು ನಮ್ಮ PDO ಭಾರತೀಯ ಸ್ವಾಗತ ಮಾಡಿದಲ್ಲ, ಮಂತ್ರಿಗಳು ಆದಿಯಾಗಿ ವೇದಿಕೆ ಹತ್ರ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ತಮ್ಮೆಲ್ಲರನ್ನೂ ಸ್ವಾಗತ ಕೋರ್ತಾ ಮುಂದೆ ಕೂತಂತ ಎಲ್ಲ ಶರಣರನ್ನ ನಾಗರಿಕ ಬಂಧು ಮಿತ್ರರನ್ನ ಎಲ್ಲರನ್ನೂ ಸ್ವಾಗತ ಮಾಡಿ ತಾವ್ಯಾರತ್ತೂ ಅನ್ಯಸ ಭಾವಿಸಬಾರ್ದು, ನನ್ನ ಹೆಸರಿಲ್ಲ ಅಂತೇಳಿ ಭಾವಿಸಬಾರ್ದು ಅಂತ ವಿನಂತಿ ಮಾಡ್ಕೊಂಡು ನನಗೆ ಇವತ್ತು ಎಷ್ಟು ಸಂತೋಷ ಆಗೈತಿ ಅಂದರೆ ಅದನ್ನ ವರ್ಣಿಸಲಿಕ್ಕೆ ಅಸಾಧ್ಯ. ಕಾರಣ ಯಾಕೆ ಅಂದರೆ 1900 ಪ್ರಿಯಾಂಕಾ ಖರ್ಗೆ ಬರಲೇಬೇಕು ಅಂತ ಹಠಾಡೋದು ಯಾಕೆ ಅಂದರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಚಟ್ನಳ್ಳಿ ಇರ್ಬೋದು, ಹೆಚ್ಕೊಪ್ಪಳ್ಳಿ ಮಾಡಿದ್ರೆ ಒಂದ್ಸರಿ ತಕ್ಕಂಬಂದು ನಮ್ಮ ತಾಲೂಕಿನ ವ್ಯವಸ್ಥೆಯನ್ನ, ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನ, ತಾಲೂಕಲ್ಲಿ ಕಂದಾಯದಿಂದ ಜಿಲ್ಲಾಧಿಕಾರಿ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕು. ಕಣ್ಣಾರೆ ನೋಡೋಕೆ ಪ್ರಾಕ್ಟಿಕಲ್ ಆಗಿ ಅವ್ರು ಬಂದು ಇನ್ನೂ ಹೆಚ್ಚಿನ ಸಹಾಯ ರಾಜ್ಯಕ್ಕಾಗುತ್ತೆ, ನಮ್ಮ ತಾಲೂಕಿಗೆ ಆಗುತ್ತೆ ಅಂತ ಉದ್ದೇಶದಿಂದ ನಾನು 1999 ಇಸ್ವಿಯಲ್ಲಿ ಈ ದಿನ ನನ್ನನ್ನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ 30,000 ಅಂತರಿಂದ ಗೆಲ್ಲಿಸಿದ್ರು. ಅದು ಆದಮೇಲೆ ಅದೇ 2099 ಇಸ್ವಿ SM ಕೃಷ್ಣ ಮುಖ್ಯಮಂತ್ರಿ ಆದಾಗ ನಿಮ್ಮ ತಂದೆಯವರ ಖರ್ಗೆ ಸಾಹೇಬ್ರವರು ಹೋಮ್ ಮಿನಿಸ್ಟರ್ ಆಗಿದ್ರು, ಗೃಹ ಸಚಿವರಾಗಿದ್ದರು. 3 ತಿಂಗಳಲ್ಲಿ ಮಾರ್ಚ್ ತಿಂಗಳು 2000ನೇ ಮಾರ್ಚ್ ತಿಂಗಳಲ್ಲಿ ಇವತ್ತು ದಿವಂಗತ ಅಂತ SS ಶಿವಶಂಕರ್ ಅವರು ನಿಮ್ಮ ತಂದೆಯವರು ಅವ್ರ ಚಿದಂಬರಿ ಕರ್ಸ್ಕೊಂಡು ನನ್ನನ್ನ ಒಡ್ನಾಳ್ ರಾಜಣ್ಣ, ಅಶ್ವಥ್ ರೆಡ್ಡಿ, ತಿಪ್ಪಾರೆಡ್ಡಿ, B ಸೋಮಣ್ಣ, ಶಿವಯೋಗೀಶ್ ಈಗ 11 ಜನ ಅವತ್ತು ರಾಜ್ಯದಲ್ಲಿ ಇಂಡಿಪೆಂಡೆಂಟ್ ಇದ್ವಿ. ಎಲ್ಲರನ್ನು ಕರ್ಸ್ಕೊಂಡು ಖರ್ಗೆ ಸಾಹೇಬರು ನೋಡಪ್ಪ ನೀವೆಲ್ಲರೂ ನಮ್ಮ ಪಕ್ಷಕ್ಕೆ ಸೇರ್ಕೋಬೇಕು ಅಂತ ನಾವೆಲ್ಲರೂ ಸಂತೋಷವಾಗಿ ನಿಮ್ಮ ನೇತೃತ್ವದಲ್ಲಿ ಸೇರ್ಕೊಂತ ಒಪ್ಕೊಂಡ್ವಿ. ಅವ್ರು ಒಂದೇ ವಾರದಲ್ಲಿ ಡೆಲ್ಲಿಯಲ್ಲಿರ್ತಕ್ಕಂಥ ಸುನೀಲ್ ಶಾಸ್ತ್ರಿ ಅಂತ ಕಳಿಸ್ಕೊಟ್ಟು ನಮ್ಮನ್ನ ಪಕ್ಷಕ್ಕೆ ಸೇರ್ಕೊಂಡ್ರು. ಅವತ್ತಿನಿಂದ ಇವತ್ತಿನವರೆಗೂ ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿ ಕೆಲಸ ಮಾಡ್ತೇವೆ ಸರ್. ಇವತ್ತಿನ ಕಾರ್ಯಕ್ರಮ ತಾವು ಚಟ್ನಳ್ಳಿಲೂ ಬರಲಿಲ್ಲ ಸರ್. ಚಟ್ನಳ್ಳಿ ಬಹಳ ಇದೇ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ವಿ, ಅನಿವಾರ್ಯ ಅವತ್ತು ತಾವು ಡೆಲ್ಲಿಗೆ ಹೋಗ್ಲೇಬೇಕಾಯ್ತು, ಡೆಲ್ಲಿಗೆ ಹೋಗ್ಬಿಟ್ವಿ. ಇದು ಸಹ ಈ ಕಾರ್ಯಕ್ರಮ ಸಹ 1ನೇ ತಾರೀಕು ನಿಗದಿ ಆಗಿತ್ತು. ತಾವು ಕಾರಣ ಅಂತಿಂದ ಒಂದಕ್ಕೆ ಬೇಡ, ಅವ್ರ ಮುಖ್ಯಮಂತ್ರಿಗಳು ನಮ್ದು ಕ್ಯಾಬಿನೆಟ್ ಬಗ್ಗೆ ಆಯವ್ಯಯ ಬಗ್ಗೆ ಕರೆದರೆ ಬೇಡ, 3ನೇ ತಾರೀಕು ಮಾಡೋಣ ಗೌಡ್ರೆ ಆಯಸ್ಸ ಅಂತ ಡೆಲಿಟೇಷನ್ ಮತ್ತು 3ಕ್ಕೆ ಮಾಡಿಸಿದ್ವಿ. ಅದಾದ್ಮೇಲೆ ಅನಿವಾರ್ಯವಾಗಿ ವಿಧಾನಸಭೆ ನಮ್ದು 2, 3, 4 ಮುಂದೋದ ಮತ್ತವರಿಗೆ ಸಮಿತಿಯರು ಬಂದು ಕಾಯಿ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಅನಿವಾರ್ಯ ಆಯ್ತು. ಏನು ಮಾಡೋದು, 6ಕ್ಕೆ ಹೋಗೋಣ ಅಂತರು. ಕೊನೆ ಹೆಂಗೆ ಮತ್ತೆ ನೋಡ್ಕೊಂಡು ಸರ್ ನೀವು ಬರಂಗಿದ್ರೆ ಪಕ್ಕ ಹೇಳಿ, ಇಲ್ಲ ನಾವು ಶಾಮಿನ ಕಿತ್ಬಿಡ್ತೀವಿ, ಶಾಮಿನ ಹಾಕಿ ಸಾಧ್ಯ. ಆಮೇಲೆ ಒಪ್ಪಿಕೊಂಡು ಇಲ್ಲ 7ನೇ ತಾರೀಕು ಖಂಡಿತ ಬರ್ತೇನೆ ಅಂತ ಹೇಳಿದ್ರು. 7ನೇ ತಾರೀಕು ಇವತ್ತು ಬರಲೇಬೇಕಂದ್ರೆ ಅವರು ಹೆಲಿಕಾಪ್ಟರ್ ಮೂಲಕ ರಾಜೀನಾಗಿ ಬಂದು ಇಲ್ಲಿಗೆ ಬಂದರೆ ಅದಕ್ಕೋಸ್ಕರ ಕ್ಷೇತ್ರ ಜನತೆ ಪರವಾಗಿ ತಮಗೆ ತುಂಬುವುದು ಅಭಿನಂದನೆ ಈ ಸಂದರ್ಭ ಅಸ್ತಿತ್ವ. ಈಗ ಅರುಣ್ ಕುಮಾರ್ ಹೇಳಿದರು ಹೆಂಗಾಗಿದೆ ಈ ಹಚ್ಕೊಪ್ಪನಹಳ್ಳಿ ಗ್ರಾಮ ಪಂಚಾಯತಿ ಸರ್. ಚಟ್ನಳ್ಳಿ ಗ್ರಾಮ ಪಂಚಾಯತಿ ಅರುಣ್ ಕುಮಾರ್ ಹೇಳಿದ್ರು ಹೆಚ್ಚು ಕಮ್ಮಿ ಆಗದೆ ಹೋದ್ರೆ ರಮೇಶ ಹೊಲ ಮಾರಬೇಕಾಗತ್ತೆ ಎಂದು. ನಾವ್ಯಾರು ಕೈ ಹಾಕ್ತೇವ್ರೆ ರಮೇಶ್ ಹೊಲ ಮಾರಲೇಬೇಕಾಗತ್ತೆ. ಇದಕ್ಕೆ ಮಲ್ಲೇಶಪ್ಪ ಅಂತ ಕಂಪ್ನಿ ಚಟ್ನಳ್ಳಿರು ಸಹ ಅವ್ರ ಆಸ್ತಿ ಮಾರಲೇಬೇಕಾಗತ್ತೆ ಸರ್. ವಿಶೇಷ ನನ್ನ ಜೀವನದಲ್ಲಿ ವಿಶೇಷ, ನಿಮ್ಮ ಜೀವನದಲ್ಲಿ ವಿಶೇಷ ಅಂತ ಪಾಠ ಅಂತ ಹೇಳಿ ತಪ್ಪಾಗಿದ್ದಾರೆ ಸರ್. ಚಟ್ನಳ್ಳಿಯಲ್ಲಿ 1.5 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಸರ್. ಅವ್ರು ಇರ್ತಕ್ಕಂಥ ಬರೀ 90 ಲಕ್ಷ. ನಾನು ಕೇಳಿ ಹೆಂಗೆ ಖರ್ಚು ಮಾಡಿದ್ರೆ ನಾವು ಹೆಂಗೋ ಮಾಡಿದ್ದೀವಿ, ನಾವು ಹೆಂಗೋ ತಗೊಂತೀವಿ ಅದು ಭಾಳ ಕಷ್ಟ ಇಟ್ಕೊಂಡ್ರಪ್ಪ ಅಂತ ಹೇಳಿ ನಾನು ಕೊನೆಗೆ ಒಂದು ಮುಖ್ಯಮಂತ್ರಿ ಕೊಟ್ಟಂತಂದ್ರೆ ಒಂದು 20 ಲಕ್ಷ ಹಾಕಿ ಸರ್. ಅರುಣ್ ಕುಮಾರ್ ಕೊಡ್ತೇವೆ ಅಂತ ಹೇಳಿದ್ರು, ಸರ್ಜಿ ಸಾಹೇಬ್ರು ಕೊಡ್ತೇವೆ ಅಂತ ಹೇಳಿದ್ರು. ಹೆಂಗೋ ಮಾಡಿ ಅದು ತೀರ್ಸಕ್ಕಂಥ ಜವಾಬ್ದಾರಿಯನ್ನು ನಾವು ರಾಜಕೀಯ ಮುಖಂಡರು, ರಾಜ್ಯ ಶಾಸಕರಾಗಿ ವಿಧಾನ ಪರಿಷತ್ನಾಗಿ ತಗೊಂಡ್ರು ಸರ್. ಇದು ಚಟ್ನಳ್ಳಿ ಹೆಚ್ಕೊಪ್ಪನಹಳ್ಳಿ ಬಂದಂಗಂದ್ರೆ ನಾನು 3 ಸಾರಿ ಬಂದೋಗಿ ಸರ್ ಮೀಟಿಂಗ್ ಮಾಡಿದ್ದೀನಿ. ಅವ್ರೆಲ್ಲ ಲೆಕ್ಕ ತರಿಸಿ PDO ಇಟ್ಕೊಂಡು, ಸದಸ್ಯ ಇಟ್ಕೊಂಡು, EO ಇಟ್ಕೊಂಡು ಇದೆಲ್ಲ ಲೆಕ್ಕ ತರಿಸ್ಕೊಂಡ್ರೆ ಅವ್ರದ್ದು ಬರಾಬರಿ ಅಮ್ಮಮ್ಮ ಅಂದ್ರೆ 98 ಲಕ್ಷ ರೂಪಾಯಿ ಹಣ ಇದೆ ಸರ್. ಅದು ಕೈಯಲ್ಲಿಲ್ಲ. ಇನ್ನೂ 40 ಲಕ್ಷ ಬರಬೇಕು.
60 ಲಕ್ಷ ಅಷ್ಟೇ ಪೇಮೆಂಟ್ ಮಾಡಿದ್ರೆ ಹೆಚ್ಚು ಕಮ್ಮಿ 2 ಕೋಟಿ ರೂಪಾಯಿ ಈ ಸೌದು ಖರ್ಚಾಗಿದೆ. 2 ಕೋಟಿ ರೂಪಾಯಿ ನಮ್ಗೆ ಬಿಟ್ಟರು. ನಾನು ಕೇಳಿದೆ, ಅದರಲ್ಲಿ ಕಟ್ ಮಾಡಿದ್ರೆ ಹೆಂಗ್ ಕಟ್ ಮಾಡಿ ನಿನ್ ಮೆಂಬರ್ಶಿಪ್ ಆಗ್ತಾ ಇದ್ದ ಹೋಗೈತಿ, ನೀನ್ ಮೆಂಬರ್ ಅಲ್ಲ, ಮುಂದೆ ಕೆಲಸವೆಲ್ಲ ಗೊತ್ತಿಲ್ಲ, ಮುಂದೆ ಆಯ್ತು ಗೊತ್ತಾಗಲ್ಲ. ವಿಡಿಯೋ ಕೇಳಿದೆ, ನಾನು ಪ್ರಮೋಷನ್ ಇಚ್ಛೆ ಅದು ಪ್ರಮೋಷನ್ ನೀನು ಹೋಗ್ಯವ ಮುಂದೆ ಬಂದಕ್ಕೆ ನನಗೆ ಗೊತ್ತು, ನಾನು ಬಿಲ್ ಮಾಡೋಣ ಏನ್ ಮಾಡ್ತೀನಿ ಅಂದ್ರೆ ಬಿಲ್ ಬಂದ್ರೆ ಬಿಟ್ಟೆ. ಇದು MLC ನಮ್ಮ ಅಧ್ಯಕ್ಷರು ರಮೇಶ್ ನೇತೃತ್ವದಲ್ಲಿ ಬಿಲ್ ಬಂದು ಹಠಾಡಿದವನು. ಬಿಲ್ ಬಂದ್ರೆ ಬಿಟ್ಟು ಖರ್ಚು ಮಾಡಿದ್ರೆ ಮಾಡಿ ನಾವು ಅಷ್ಟು ಅವಸರ ಮಾಡ್ಕೊಡು, ದುಡ್ಡು ಬೇಡ, ಗಡಗಡ ಎಮ್ಮೆ ಕಾದಂಗಂತ ಹೊತ್ತು ಮುಳುಗಲ್ಲ ಬಾ ಮಾಡಕೋಬೇಡ ಬಂದೆ, ಹೊತ್ತು ಮುಳಿದ್ರೆ ಬಿಟ್ಟು ಅಂತ ದಡದ ಕಾಯಾಗಿತ್ತು ಮೇಡಮ್ ಸರ್ ದಯವಿಟ್ಟು ನೋಡ್ತಿದ್ದ ನಾನು ಬಂದ್ಬಿಡಿ ಸರ್. ಎಷ್ಟು ಚೆನ್ನಾಗಿ ಮಾಡಿ ಯಾಕಂದರೆ ಹೆಚ್ಚು ಕಮ್ಮಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ 1 ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗಿಲ್ಲ. ನಾವು ಸರ್ಕಾರದ ನಾವು 35-40 ವರ್ಷ ಸರ್, ನಾನು 70 ವರ್ಷದಿಂದ ಮನೆ 78ರಿಂದ ನೋಡ್ತೇನೆ ಸರ್. ಸರ್ಕಾರದ FD ಮಂಜೂರಾಗಿ ಕಾನೂನು ಪ್ರಕಾರ ಟೆಂಡರ್ ಆಗಿ ಸರ್ಕಾರ ಗ್ಯಾರಂಟಿ ಇದ್ದು ಸಹ ಅನೇಕ ಕಡೆ ಕೆಲಸ ಆಗಿಲ್ಲ. ಇಲ್ಲಿ ಮಂಜೂರಾತೇ ಇಲ್ಲ, ದುಡ್ಡು ಬರೋದು ಗ್ಯಾರಂಟಿ ಇಲ್ಲ. ಆಸು ಧೈರ್ಯ ತಗೊಂಡು ಮಾಡಿದ್ರೆ ಯಾಕಂದ್ರೆ ಇದು ನಿಜವಾಗೂ ಎಷ್ಟು ಹೊಗಳಿದ್ರು ಕಮ್ಮಿನೇ, ಯಾರಿಗೆ ಹೊಗಳು ಕಮ್ಮಿನೇ. ಹೊಗಳಿಂದ ಉಪಯೋಗ ಇಲ್ಲ. ಹೊಗಳಿ ಅಭಿನಂದನೆ ಸಲ್ಲಿಸೋದಕ್ಕಿಂತ ಅವ್ರ ಸಾಲ ನಾವು ಜವಾಬ್ದಾರಿ ಅಧಿಕಾರಿ ನಮ್ದು ಸರ್ಕಾರ ಐತಿ, ನಮ್ಮ MLC ನಾನು ನಮ್ಮ ಮಂತ್ರಿ ಜವಾಬ್ದಾರಿ ತಗೊಂಡು ಅವರು ನಿನ್ನ ಚಟ್ನಳ್ಳಿ ಮತ್ತು ಎಚ್ಕೋಪಳ್ಳಿ ಋಣ ಮುಕ್ತ ಮಾಡಿದ್ರೆ ಮಾತ್ರ ನಾನು ಶಾಸಕರಾಗಿ ಶಾಸಕತೆ, ತಾವು MLC ಆಗಿ ಶಾಸಕ, ನಮ್ಮ ಸರ್ಕಾರ ಇದ್ದು ಶಾಸಕ, ಆ ಜವಾಬ್ದಾರಿ ನಾವೆಲ್ಲರೂ ಹೋರೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ರೆಸ್ಟ್ ರೂಮ್ ಏರ್ಪೋರ್ಟ್ ನೋಡಿದ್ರೆ ಅಷ್ಟೇ ಸಂಸಾರಕ್ಕಿಲ್ಲ, ನಿಮ್ಮ ಮನೆಗಿಲ್ಲ, ನಮ್ಮ ಮನೆಗಿಲ್ಲ, ನಿಮ್ಮ MLC ಮನೆಗಿಲ್ಲ. ಬಾಗಿಲು ರೆಸ್ಟ್ ರೂಮಿಗೆ ಸೆನ್ಸಾರ್ ಹಾಕ್ಸಿ, ಸೆನ್ಸಾರ್ ಗೊತ್ತಾಗ್ತಲ್ಲ ಕೇಳ್ರಿ, ಇಲ್ಲ ಕೇಳಿದ್ದೀರಪ್ಪ ಮುಖ್ಯಮಂತ್ರಿ ಮನೆಗೆ ಹೋಗ್ತೀನಿ, ನನಗೆ ದೇವರಿಗೆ ಗೊತ್ತಿಲ್ಲಪ್ಪ. ಸೆನ್ಸಾರ್ ಹಚ್ಚಿ ಮಾಡ್ತಿದ್ದೆ, ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ. ಕ್ವಾಲಿಟಿ ವರ್ಕ್, ಸ್ವಂತ ಮನೆಯನ್ನ ಯಾವ ರೀತಿ ಮಾಡ್ಬೋದು ಅದಕ್ಕಿಂತ ಹೆಚ್ಚಾಗಿ ಇದೊಂದು ದೇವಾಲಯನ ದೃಷ್ಟಿಗೆ ಅವ್ರಿಗೆ ಸೋದರ ಮಾಡಿರಲ್ಲ, ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸೇ ಬರ್ತೀವಿ. ನಾವು ಸಹ ಜವಾಬ್ದಾರಿ ತಗೊಳ್ತೀವಿ, ನಿಮ್ಗೆ ಅಭಿನಂದಿಸ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕ್ಕಿದ್ದೇವೆ ಸರ್. ನಾವು ವಿಧಾನಸೌಧದ ಮುಂದೆ ಬೋರ್ಡ್ ಹಾಕಿದ್ದೀವಿ, ಸರ್ಕಾರದ ಕೆಲಸ ದೇವರ ಕೆಲಸ. ಅದೆಷ್ಟು ಮಟ್ಟಿಗೆ ದೇವರ ಕೆಲಸ ಆಗೋದು ನಮಗೆ ಗೊತ್ತು, ನಿಮಗೆ ಗೊತ್ತು, ಅದ್ರ ಬಗ್ಗೆ ನಾನು ಟೀಕೆ ಮಾಡೋಲ್ಲ, ಟೀಕೆ ಮಾಡೋಕ್ಕೋಗಲ್ಲ. ಆದರೆ ಇಲ್ಲಿ ಈ ಗ್ರಾಮ ಪಂಚಾಯತ್ಗೆ ಬಲ್ಮೂರೆ, ಹೊಸಕಟ್ಟೆ, ಹೆಚ್ಗೋಪನಹಳ್ಳಿ, ಮಲ್ಲಾಪುರ 4 ದೇವತೆಗಳ ಹೆಸರು ಫೋಟೋ ಹಾಕಿದೆ. ಅವ್ರು ನೋಡಿಲ್ಲ ತೋರಿಸ್ಲಿಕ್ಕೆ ಎಲ್ಲ ಫೋಟೋ ಹಾಕಿ ಇನ್ನು ಉದ್ಘಾಟನೆ ಮಾಡಿಸಿಲ್ಲ. ಇದಕ್ಕೇನನ್ಬೇಕು, ಇವ್ರು ಏನನ್ನುತ್ತೆ, ಅಷ್ಟು ವ್ಯವಸ್ಥಿತವಾಗಿ ಎಲ್ಲರೂ ತೃಪ್ತಿಪಡಿಸಿ, ಎಲ್ಲ ಪಂಚಾಯತಿ ಎಲ್ಲ ಗ್ರಾಮಸ್ಥರನ್ನು ತೃಪ್ತಿಪಡಿಸಿದ್ರೆ ಊರ ಗ್ರಾಮ ದೇವತೆಗಳನ್ನ ಹಾಕಲಿಕ್ಕೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಸರ್. ಕಳೆದ 30 ತಿಂಗಳಲ್ಲಿ ಮಾತಾಡಿಕೊಂಡು ಅವ್ರದ್ದು ಬಹಳ ಕಾರ್ಯಕ್ರಮ. ಕಳೆದ 32 ತಿಂಗಳಾಗಿತ್ತು ನಮ್ಮ ಸರ್ಕಾರ ಬಂದು. ನಾಳೆ 14ನೇ ತಾರೀಕು ಹಾವೇರಿಯಲ್ಲಿ ನಮ್ಮ ಸರ್ಕಾರ ಬಂದು 1000 ದಿವಸ ಆಗುತ್ತೆ. ಅದಕ್ಕೋಸ್ಕರ ಕಂದಾಯ ಇಲಾಖೆಯಿಂದ 5 ಲಕ್ಷ ಜನ ಸೇರಿಸಿ ಸುಮಾರು 1.5 ಲಕ್ಷ ಜನಕ್ಕೆ ಪಟ್ಟ ವಿತರಣೆ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ಹಮ್ಮಿಕೊಂಡ ಸರ್ಕಾರ. ಪಟ್ಟ ವಿತರಣೆ ಕಾರ್ಯಕ್ರಮ ಅಂದ್ರೆ ಸರ್ಕಾರ ಜಮೀನಲ್ಲಿ ಪಟ್ಟ ಕೊಡೋದಲ್ಲ, ಸರ್ಕಾರ ಜಮೀನಲ್ಲಿ ಖಾಸಗಿ ಜಮೀನು ಯಾರೇ ಸಿಗಲಿ, ನಮ್ಮ ಅಪ್ಪ ಸಿಗಲಿ, ನಮ್ಮ ಅಜ್ಜ ಸಿಗಲಿ, ನಿಮ್ಮ ಸಿಗಲಿ, ಯಾರು 10 ವರ್ಷದಲ್ಲಿ ಮನೆ ಕಟ್ಟಿ ವಾಸವಾಗಿದ್ದಾನೋ ಅವನಿಗೆಲ್ಲರಿಗೂ ಕಡ್ಡಾಯವಾಗಿ ಕೋರ್ಟ್ ಸ್ಟೇ ಇದ್ರು ಸಹ, ಸುಪ್ರೀಂ ಕೋರ್ಟ್ ಇದ್ರು ಸಹ ಅದೆಲ್ಲ ದಿಗ್ಗಜ ಪಟ್ಟ ಕೊಡಬೇಕು. ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಪ್ರಿಯಾಂಕಾ ನಮ್ಮ ಕೃಷ್ಣ ಬೈರೇಗೌಡರು ಅಥವಾ ಮಹತ್ವದಂತ ಕಂದಾಯ ಇಲಾಖೆ ಸಾಕಷ್ಟು ಕೆಲಸ ಮಾಡಿದ್ರು. ಸಾಕಷ್ಟು 22 ಯೋಜನೆಗಳನ್ನು ಕೈಗೆತ್ತಿಕೊಂಡು ಅಧಿಕಾರಿಗಳು ರೈತರು ಚಪ್ಪಲಿ ಸೋಸ್ಕೋಬೇಕು ತಾಲೂಕು ಕಚೇರಿಗೆ, ಕಂದಾಯ ಇಲಾಖೆ. ಈಗ ಅಧಿಕಾರಿಗಳೇ ರೈತರ ಮನೆ ಬಾಗಿಲು ಮಾಡ್ತಕ್ಕಂಥ ಕೆಲಸವನ್ನು, ಜಿಲ್ಲಾಧಿಕಾರಿ ಹಳ್ಳಿಗಳಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ 1.5 ಲಕ್ಷ ಪಟ್ಟವನ್ನು ಯಾವುದು ಸಾಗುವಳಿ ಚೀಟಿ ಅಲ್ಲ, ರೈತರಿದ್ದಂಥ ಬಡವರು ಯಾರ್ಯಾರ ಜಾಗದಲ್ಲಿ ಅದು ಪಟ್ಟ ಇದ್ದಾರೆ ಕಾರ್ಯಕ್ರಮವನ್ನು 14ನೇ ತಾರೀಕು ಹಾವೇರಿಯಲ್ಲಿ ಇಂತಹ ಸಾಧನೆಗಳನ್ನು ಕಂದಾಯ ಇಲಾಖೆ ಮಾಡಿದೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಹ ಸಾಕಷ್ಟು ಸಮಸ್ಯೆ ಆಗುತ್ತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ
ಎಲ್ಲ ಬಡವರು ಏನು ನಾವು ವಾಸವಾಗಿದ್ರು ಅವರೆಲ್ಲರಿಗೂ ಪಟ್ಟ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಹಕಾರದಿಂದ ನಮ್ಮ ಸರ್ಕಾರ ಮಾಡೈತಿ. ಮುಂದಿನ ಅವರೆಲ್ಲರಿಗೂ ಮನೆ ಕೊಡ್ತಕ್ಕಂಥ, ನೀರು ಕೊಡ್ತಕ್ಕಂಥ, ಲೈಟ್ ಕೊಡ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟು ಇನ್ನು ಹೆಚ್ಚು ಮಾತಾಡದೆ ನಮ್ಮ ಜಿಲ್ಲೆ ಸರ್ 24x7 ರಾಷ್ಟ್ರಕ್ಕೆ ಬಂದೈತಿ. ಎಲ್ಲದರಲ್ಲೂ ನಮ್ಮ ಜಿಲ್ಲೆ ಮುಂದೈತಿ. ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿ ಎಲ್ಲರೂ ಸಹ ನಿಷ್ಠೆ ಪ್ರಾಮಾಣಿಕೆಯಿಂದ ಕೆಲಸ ಮಾಡ್ತಾರೆ, ಯಾರನ್ನು ದೋಷಣೆ ಮಾಡೋಂಗಿಲ್ಲ. ವಿಎಯಿಂದ ಹಿಡಿದು ಜಿಲ್ಲಾಧಿಕಾರಿಯವರೆಗೂ ಡಿವಿಷನ್ ಕಮಿಷನರ್ಗೂ ಸರ್ಕಾರದವರೆಗೂ ಒಳ್ಳೆ ಕೆಲಸಗಳು ಆಗ್ತಾ ಇದಾವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಂದು ಅಲ್ಲಿಗೆ ಬರ್ತಾರೆ. ಸರ್ಕಾರ ಕೂದ ನಿರ್ವಹಣೆ ಸರ್ JJMನಲ್ಲೂ ನಾವು ಮೊದಲಿದ್ದೀವಿ ಸರ್, ತಾವು ಸ್ಕೀಮ್ ಕೊಟ್ಟರು ಈ ಬೂದು ನೀರು ನಿರ್ವಹಣೆ ಅಂತೇಳಿ ಕೇಂದ್ರ ಸರ್ಕಾರದ ಯೋಜನೆ ಅಂತೇಳಿ ಪ್ರತಿ ವರ್ಷ ಒಂದು ತಾಲೂಕಿಗೆ 2 ಗ್ರಾಮ ಅಂತ ಕೊಟ್ಟರೆ ನಾವು ಮೊದಲನೇ ವರ್ಷ ಹೊನ್ನಾಳಿ ತಾಲೂಕು 2, ನ್ಯಾಮತಿ ತಾಲೂಕು 2 ತಗೊಂಡ್ವಿ. ಈ ವರ್ಷ ಮತ್ತೆ ಹೊನ್ನಾಳಿ ತಾಲೂಕು ಅವೆರಡು ಸ್ಟಾರ್ಟ್ ಆಗಿಲ್ಲ. ಆದರೆ ಮೊದಲನೇ ವರ್ಷ ಏನು ತಾವು 4 ಗ್ರಾಮ ಕೊಟ್ಟರು ಒಂದು ತಾಲೂಕಿಗೆ, ಆ 4 ಗ್ರಾಮದಲ್ಲೂ ಟೆಂಡರ್ ಆಗಿ ಮುಖಾರವಾಗಿ ಕೆಲಸ ನಡೀತಾರೆ. ಅವ್ರು ಇವತ್ತಿನವರೆಗೂ ಇನ್ನೂ 2-3-4 ಕೋಟಿ ದುಡ್ಡು ಬಂದಿಲ್ಲ ಬೂದು ನಿರ್ವಹಣೆಗೂ. ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಸರ್. ಇನ್ನೊಂದು ದೊಡ್ಡ ಸಮಸ್ಯೆ ಏನಕ್ಕಂದ್ರೆ ಈ ಗ್ರಾಮ ಪಂಚಾಯತಿ ಏನು ಹಳ್ಳಿಗಳಲ್ಲಿ ಹೊಲಗಳಲ್ಲಿ ಪಟ್ಟ ಇಲ್ಲದ ಕಡೆ ದಾಖಲೆ ಕಡೆ ಮನೆ ಕಟ್ಕೊಂಡ್ರೆ ಒಂದು ಸಾವಿರಾರು ಮನೆಗಳು ಸರ್, ಅವ್ರಿಗೆ ಓಸಿನ KEB ಕೊಡ್ತಾ ಇಲ್ಲ. ಅದು ಭಾಳ ದೊಡ್ಡ ಸಮಸ್ಯೆ ಆಗೈತಿ. ಈಗ ತಾವೇ ಅದಕ್ಕೆ ಪರಿಹಾರ ಕಂಡಿಡ್ಕೋಬೇಕು ಅಂತ ಹೇಳಿ ಕೊಡ್ತೀವಿ ಸರ್. ಅದಕ್ಕೆ 1 ಅಡಿ ಹೆಚ್ಚಿಗೆ ಕೊಡ್ತಾರಲ್ಲ ತಮ್ಮ ಮಾತಿನಲ್ಲಿ ತಾವು ಅಲ್ಲ 4,000ವರೆಗೂ ಮನೆ ಕಟ್ಟಿದ್ರೆ ಪಟ್ಟ ಕೊಡುವ ನೀವು, ಅದಲ್ಲ ಓಸಿ ಕರೆಂಟ್ಗೆ ಅವ್ರ ಸಮಸ್ಯೆ ಅದು ತಗೊಂಡು ಅದಕ್ಕಿಂತ ಹಳ್ಳಿಗಳಲ್ಲಿ ಶೆಡ್ ಟಿಕೆಟ್ ಹಾಕೊಂಡು 1 ಅಡಿ ಹೆಚ್ಚಿಗೆ ಅದು ಕೊಡಲ್ಲ ಸರ್. 30-40 ಅಷ್ಟೇ, 3-4 ಸಾವಿರದ ಅಡಿ ಕೊಡ್ತೀವಿ. ಅದ್ರ ಮೇಲೆ ದೊಡ್ಡ ಸಮಸ್ಯೆ ಆಗಿದೆ ರಾಜ್ಯದ ಸಮಸ್ಯೆ ಎಲ್ಲರೂ. ಅದಕ್ಕೋಸ್ಕರ ಭಾಳ ಜನ ಬಂದು ಅರ್ಜಿ ಕೂಡ ಇದ್ರ ಬಗ್ಗೆನೂ ತಾವು ಗಮನ ಹರಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಸರ್. ಇನ್ನು ಸರ್ ಇಟ್ಕೊಂಡು ಬಂದು ನನ್ನ ಹತ್ರ ಒಂದು ಕಾಪಿ ಐತಿ, ಸಾಹೇಬ್ರಿಗೆ ಗೊತ್ತೈತಿ, ಇದ್ರ ಬಗ್ಗೆ ಮಾಹಿತಿ ಐತಿ, ಈಗ ಅವ್ರ ಗಮನಕ್ಕಾಗಿದೆ. ಅದ್ರ ಬಗ್ಗೆ ಅವ್ರು ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಉತ್ತರ ಕೊಡ್ತಾರೆ ಅಂತಕ್ಕಂಥ ಬಂತೆ ಮಾತಾಡ್ತಾರೆ. ನಮ್ಮದು ನ್ಯಾಮತಿ ಹೊಸ ತಾಲೂಕಾಗಿದೆ ಸರ್, ಹೊನ್ನಾಳಿ ಆದಿಕಾಲ್ ಬ್ರಿಡ್ಜ್ ತಾಲೂಕು ಸರ್. ನಮ್ಮಲ್ಲಿ ತಾಲೂಕು ಕಚೇರಿ ಜಿಲ್ಲಾ ಪಂಚಾಯತ್ಗೆ ಹೊಸ ತಾಲೂಕು ನ್ಯಾಮತಿಯಲ್ಲೂ ಸಹ ದೊಡ್ಡ ನಿವೇಶನ ಕೊಟ್ಟರು ಸರ್. ಹೊನ್ನಾಳಿಯೂ ದೊಡ್ಡ ನಿವೇಶನ ಕೊಟ್ಟಿದ್ವಿ. ST ನಾನು ಲೆಟರ್ನು ಕೊಟ್ಟಿದ್ದೆ, ಈ ಸ್ವಚ್ಛ ಸಮೇತ ಕೊಟ್ಟಿದ್ದೆ. ಆದಷ್ಟು ಒಂದೇ ಸರಿ ಆಗದೆ ಹೋದ್ರು ಈ ವರ್ಷ ಒಂದೊಂದು ತಾಲೂಕಿಗೆ ಒಂದೊಂದು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಅದು ಪಂಚಾಯತಿ ಆಫೀಸ್ ಕಟ್ಟಡ ಸರ್, ತಾಲೂಕು ಸಹಾಯಕ ಇಂಜಿನಿಯರ್, ಕುಡಿಯೋ ನೀರಿನ ಇರ್ಬೋದು, ನಮ್ಮದು RDP ಇರ್ಬೋದು, ಎಲ್ಲ ಬಾಡಿಗೆ ಕೊಟ್ಟಿರೋದು ಸರ್. ಅದಕ್ಕೂ ಸಹ ನಿವೇಶನ ಕೊಟ್ಟನಿ. ಅದಕ್ಕೂ ಸಹ ಒಂದೊಂದು ವ್ಯವಸ್ಥೆ ಮಾಡಿ ಈ ವರ್ಷ ಒಂದು ಕಡೆ ಮುಂದೆ ವರ್ಷ ಒಂದು ಕೊಟ್ಟು ತಮ್ಮ ಅವಧಿಯಲ್ಲೇ 2 ಕಡೆಯೂ ಸಹ ಕಚೇರಿಗಳು ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಮಾಡಿದ್ದಾರೆ ಸರ್. ಆಮೇಲೆ 15 ಹಣಕಾಸಿನ ದುಡ್ಡೇ ಬಂದಿಲ್ಲ ಸರ್. ಈಗೆಲ್ಲ ಈ ಚಟ್ನಲ್ಲಿ ಇರ್ಬೋದು, ಹೆಚ್ಚುಕೊಪ್ಪಲ್ಲಿ ಇರ್ಬೋದು, ಎಲ್ಲರೂ ಸಹ 15 ಹಣಕಾಸು ನಿರೀಕ್ಷೆ ಮಾಡಿ ಅದನ್ನೂ ಲೆಕ್ಕ ಇಟ್ಕೊಂಡ್ರೆ ಜವಾಬ್ದಾರಿ ಅಂತ ಹೇಳಿದ್ರೆ ಇವತ್ತಿನ 15 ಹಣಕಾಸು ಬಂದಿಲ್ಲ, ಮುಂದೆ ಬರುತ್ತಿಲ್ಲ ಗೊತ್ತಿಲ್ಲ ಅಂತ ಆತಂಕದೆ. ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸರ್. ತಾವು ಕಳೆದ 2 ವರ್ಷದಿಂದ ಗ್ರಾಮೀಣ ಭಾಗ ಪ್ರಕೃತಿ ಉಪೋದೊಂದು 10 ಕೋಟಿ ಕೊಟ್ಟರೆ ಸರ್. ಅದರ 13% ಅಷ್ಟೇ ಹಣ ಬಿಡುಗಡೆ ಆಗಿದೆ ಸರ್. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು 20 ಕೊಟ್ಟರು ಸರ್. ಅದರಲ್ಲಿ 43% ಇನ್ನೂ ಬಾಕಿ ಬರ್ಬೇಕಾದ ಸರ್. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸರ್. ಆಮೇಲೆ ಬೂದು ನಿರ್ವಹಣೆ ತಮ್ಮ ಗಮನಕ್ಕೆ ತಂದ ಸರ್. ನಮ್ಮಲ್ಲಿ 47 ಗ್ರಾಮ ಪಂಚಾಯತಿಯಲ್ಲಿ ಬಹುತೇಕ ಸಿಬ್ಬಂದಿಗಳು ವಯಸ್ಸಾಗಿ 60 ವರ್ಷ ಎಲ್ಲ ರಿಟೈರ್ಡ್ ಆಗ್ತಾರೆ ಸರ್. ಬಹುಭಾಗ ನಮ್ಮೆಲ್ಲ ನಮ್ಮ 2 ತಾಲೂಕು ಸರ್. ಆದಷ್ಟು ಅವರೇನು ನೀವು ರಿಕ್ರೂಟ್ಮೆಂಟ್ ಮಾಡೋವರೆಗೆ ಅವ್ರನ್ನೇನಾದ್ರೂ ಔಟ್ಸೋರ್ಸಿಂಗ್ ಮುಂದುವರಿಸಿ ಆಡಳಿತ ದೃಷ್ಟಿಯಿಂದ ಒಂದು ಯೋಚನೆ ಮಾಡಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಗಮನಕ್ಕೆ ಹಾಕಿ ತಮ್ಮೆಲ್ಲರಿಗೂ ಇದೊಂದು ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ 3ನೇ ಪಟ್ಟು ಸರ್ ಹೆಂಗೆ ಕೊಟ್ಟರು ಅಂತಂದರೆ ಸರ್ ಪಂಚಾಯತಿಯವರು ಇಡೀ 2 ತಾಲೂಕರಿಗೂ ಪ್ರತಿಯೊಂದು 47 ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯಗಳಿಗೆ ಮುಖಂಡರುಗಳಿಗೆ ಮನೆ ಕಾಟ ಮುಟ್ತಾರೆ. ಮನೆಗೆ ಇದೊಂದು ವಿಚಿತ್ರವಾದ ಸತ್ಯ. ನಿಮ್ಮ ಜೀವನದಲ್ಲಿ ನಮ್ಮ ಜೊತೆ ಕಲ್ತಕ್ಕಂಥ ಪಾಠ ಇದು ಅಂತಕ್ಕಂಥ ಮತ್ತು ಅಂಥ ಒಂದು ವ್ಯವಸ್ಥೆಯನ್ನು ನಾವು ಕಂಡಿರಲಿಲ್ಲ. ಎಲ್ಲರಿಗೂ ಮನೆ ಪತ್ರ ಮುಟ್ಟಿದವನಪ್ಪ, ಮದುವೆ ಪತ್ರ ಮುಟ್ಟಿದವನಪ್ಪ, ಅವ್ರ ಮಕ್ಕಳು ಇಲ್ಲ. ಈ ಪತ್ರಗಳು ಮುಡಿತಾನೆ. ಇದಕ್ಕೆ ಏನು ಅಭಿನಂದನೆ ಸಲ್ಲಿಸಬೇಕ್ರಿ? ಈ ಚಂದಲ್ಲಿ ಹೇಳಿದ್ದು ಈ ಕಾರ್ಯಕ್ರಮ 3ನೇ ದಿವಸ ಮುಂದೂಡಿದ ದಿವಸ ಮಂತ್ರಿಗಳು ಬಂದು ನಮ್ಮ ಸದಸ್ಯಗಳನ್ನ ನಮ್ಮ ಭಾರತ ಜನರನ್ನ ಮನಸ್ಸನ್ನು ಸಮಾಧಾನಪಡಿಸಿದರೆ
ಅವರಿಗೂ MLCಗಳು ಮತ್ತು ವೇದಿಕೆಯಲ್ಲಿ ಎಲ್ಲ ಮುಖ್ಯ ಅತಿಥಿಗಳಿಗೂ ಅಧಿಕಾರಿ ಮಿತ್ರರಿಗೂ ಸಹ ಮತ್ತೊಮ್ಮೆ ನಮ್ಮ ಎರಡೂ ತಾಲೂಕಿನ ಕ್ಷೇತ್ರ ಜನತೆ ಪರವಾಗಿ ಅಭಿನಂದಿಸಿ ಮತ್ತೊಮ್ಮೆ ಅಭಿನಂದಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.